ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಋತ್ವಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ ಡಿ.ವಿ. ಇವತ್ತು ನಾನು ಬೆಲ್ಲ ಮತ್ತು ಗೋಧಿ ಹಿಟ್ಟು ಮತ್ತು ಮಾಡಿರುವಂತಹ ಶಾವಿಗೆ ಏನಾದರೂ ಉಳಿದಿದ್ದರೆ ಅದರಿಂದ ನಾನಿವತ್ತು ಸ್ವೀಟ್ ಪಕೋಡ ಅಥವಾ ಗಾರ್ಗೆ ಅಂತಲೂ ಕರೀತಾರೆ, ಇಲ್ಲಾಂದರೆ ಬೆಲ್ಲದೊಡೆ ಅಂತಲೂ ಕರೀತಾರೆ. ಇದನ್ನು ನಾನು ಇವಾಗ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಬಸ್ತಿರುವಂತಹ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ 2 ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಶಾವಿಗೆ ಇರದೇ ಇದ್ದರೆ ಶಾವಿಗೆನ ಸ್ಕಿಪ್ ಮಾಡಿಕೊಂಡು ಗೋಧಿ ಹಿಟ್ಟಲ್ಲಿ ಮತ್ತು ರೈಸಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾನಿವಾಗ 2 ಬಟ್ಲಾಗುವಷ್ಟು ರೈಸನ್ನ ಹಾಕ್ಕೊಂಡಿದ್ದೀನಿ. ಬಿಸಿ ರೈಸ್ ಆದರೂ ಓಕೆ, ಅಥವಾ ರಾತ್ರಿ ಉಳಿದಿರುವಂತಹ ರೈಸ್ ಆದ್ರೂ ಹಾಕ್ಕೊಳ್ಬೋದು. ಇದಕ್ಕೆ ನಾನಿವಾಗ ಬೆಲ್ಲದ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬೆಲ್ಲನ ಕಾಸಿ ಸೋಸಿಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಡೈರೆಕ್ಟಾಗಿ ಹಾಕೋದ್ರಿಂದ ಅದರಲ್ಲಿ ಕಲ್ಲುಗಳು ಅಥವಾ ಕಸ ಇರುತ್ತೆ, ಹಾಗಾಗಿ ನಾವು ಕಾಸಿ ಸೋಸಿರುವಂತಹ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇದಕ್ಕೆ ನಾನು ಒಣ ಶುಂಠಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು 1 ಏಲಕ್ಕಿ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. 1ರಿಂದ 2 ಏಲಕ್ಕಿ ಕಾಯಿನ ಹಾಕ್ಕೊಳ್ಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಈ ರೀತಿಯಾಗಿ ನೀರು ಹಾಕ್ದೇ ಗಟ್ಟಿಯಾಗಿ ರುಬ್ಕೊಳ್ಬೇಕಾಗುತ್ತೆ. ನಾವು ರೈಸು ಮತ್ತು ಶಾವಿಗೆ ಹಾಕಿರೋದ್ರಿಂದ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇಷ್ಟು ಗಟ್ಟಿಯಾಗಿ ನಾವು ರುಬ್ಕೊಳ್ಬೇಕಾಗುತ್ತೆ. ರುಬ್ಬಿರುವಂತಹ ಮಿಶ್ರಣನ ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ರಾತ್ರಿಯೇ ರುಬ್ಕೊಳ್ಬೇಕಾಗುತ್ತೆ. ನೀವು ಬೆಳಗಿನ ಜಾವ ರುಬ್ಬಿದ್ರೂ ಚೆನ್ನಾಗಿ ಬರುತ್ತೆ, ಆದರೆ ನಾವು ರಾತ್ರಿ ರುಬ್ಬಿ ಇಟ್ಟಿರೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಅಷ್ಟೇ ಚೆನ್ನಾಗಿ ಪರ್ಫೆಕ್ಟಾಗಿ ನಾವು ಬೆಲ್ಲದೊಡೆ ಮಾಡ್ಕೊಳ್ಬೋದು. ಹಾಗಾಗಿ ನಾವು ರಾತ್ರಿಯೇ ಈ ರೀತಿ ಮಿಕ್ಸ್ಚರ್ನ ಮಾಡಿಟ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಓವರ್ ನೈಟ್ ಬಿಟ್ಟು ಬೆಳಗ್ಗೆ ತೆಗೆದು ನೋಡಿದಾಗ ತುಂಬಾ ಚೆನ್ನಾಗಿದೆ. ಇವಾಗ ನಾನು ಈ ರೀತಿಯಾಗಿ ನೋಡಿ ಎಷ್ಟು ಗಟ್ಟಿಯಾಗಿ ಕೂಡ ಬಂದಿದೆ. ನೀವು ಫ್ರಿಜ್ಜಲ್ಲಾದರೂ ಇಟ್ಕೊಳ್ಬೋದು ಅಥವಾ ಹಾಗೆ ಓಪನ್ ಆಗು ಇಡ್ಬೋದು. ಗ್ಯಾಸ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಬಾಳೆ ಇಟ್ಕೊಂಡು ಕರಿಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ತಿದ್ದಂತೆ ಇದಕ್ಕೆ ನಾನು ಮಾಡಿಟ್ಟಿರುವಂತಹ ಮಿಶ್ರಣವನ್ನು ತಗೊಂಡು ಸ್ವಲ್ಪನೇ ಈ ರೀತಿಯಾಗಿ ಬಜ್ಜಿ ಆಕಾರವಾಗಿ ನಾವು ಬೆಲ್ಲದೊಡೆನ ಸ್ವಲ್ಪನೇ ಹಾಕ್ತಾ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸೋದ್ರಿಂದ ಬೆಲ್ಲದೊಡೆ ಕೂಡ ತುಂಬಾ ಚೆನ್ನಾಗಿ ಬೇಯುತ್ತದೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಬೆಲ್ಲದೊಡೆನ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮನೇಲೂ ಇದೇ ರೀತಿಯಾಗಿ ಬೆಲ್ಲದೊಡೆ ಮಾಡ್ಕೊಂಡು ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ಯಾರಿಗೆಲ್ಲ ಇಷ್ಟ ಈ ರೀತಿ ಬೆಲ್ಲದೊಡೆ ಮಾಡ್ಕೊಂಡು ತಿನ್ನೋದು ಅಂತ. ತುಂಬಾ ರುಚಿಯಾಗಿರುತ್ತೆ ಮತ್ತು ಉತ್ತರ ಕರ್ನಾಟಕದ ಕಡೆ ಈ ರೀತಿಯ ಬೆಲ್ಲದೊಡೆಗಳು ಅಥವಾ ಬಜ್ಜಿ ಬೋಂಡಗಳು ತುಂಬಾ ಫೇಮಸ್ಸು. ಹಾಗಾಗಿ ನಾವು ಈ ರೀತಿಯಾಗಿ ಬೆಲ್ಲದೊಡೆನ ನಾವು ದೀಪಾವಳಿ ಟೈಮಲ್ಲಿ ಪ್ರತಿ ವರ್ಷವೂ ಮಾಡ್ತೀವಿ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಜಾಸ್ತಿ ಉರಿಯಲ್ಲಿ ನಾವು ಕರಿಬಾರ್ದು, ಯಾಕಂದರೆ ಇದು ಬೆಲ್ಲ ಹಾಕಿರೋದ್ರಿಂದ ಅಥವಾ ನಾವು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಬೇಗ ಸೀದಿರೋ ಹಾಗೆ ಕಾಣಿಸುತ್ತೆ. ಹಾಗಾಗಿ ನಾವು ಕಡಿಮೆ ಉರಿಲೇ ನಾವು ನಿಧಾನಕ್ಕೆ ಈ ರೀತಿ ಬೇಯಿಸೋದ್ರಿಂದ ಗಾರ್ಗೆಯ ಒಳಗೂ ಕೂಡ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಕೂಡ ಬೇಯಲಿಕ್ಕೆ ಸಹಾಯಕ ಆಗುತ್ತೆ. ಹಾಗಾಗಿ ನಾವು ಕಡಿಮೆ ಉರಿಲೇ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಕರ್ಕೊಳ್ಬೇಕಾಗುತ್ತೆ. ಈ ರೀತಿ ಕರಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಸೀದಿರೋ ಕಾಣಿಸುತ್ತೆ, ಆದರೆ ಸೀದಿರೋಲ್ಲ. ಅಂದರೆ ನಾವು ಬೆಲ್ಲ ಮತ್ತು ಗೋಧಿ ಹಿಟ್ಟು ಬೇಗ ಸೀದ್ಬಿಡುತ್ತಲ್ಲ, ಹಾಗಾಗಿ ಬೆಲ್ಲದ ಗಾರಿಗೆ ಮಾಡಿದರೆ ತುಂಬಾ ಕೆಂಪಾಗಿ ಕಾಣಿಸುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ನಾನು ಎಲ್ಲ ಗಾರ್ಗೆನ ಮಾಡಿ ಇಟ್ಕೊಂಡಿದ್ದೀನಿ. ಮನುಷ್ಯನ ನಾಲಿಗೆ ಅವಶ್ಯಕತೆಗೆ ತಕ್ಕ ಹಾಗೆ ಬದಲಾಗುತ್ತದೆ. ಬೇಕಾಗಿದ್ದಾಗ ಸಿಹಿಯಾದ ಮಾತುಗಳು, ಬೇಡವಾದಾಗ ಕಹಿಯಾದ ಮಾತುಗಳು. ನಿಜ ಅನಿಸುತ್ತೆ ಅಲ್ವಾ? ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಈ ರೀತಿಯಾಗಿ ನಾವು ಬೆಲ್ಲದೊಡೆನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಸಿಹಿಯಾದಂತಹ ಬೆಲ್ಲದೊಡೆ ಅಥವಾ ಗಾರ್ಗೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಈ ರೀತಿಯಾಗಿ ಮಾಡಿಕೊಂಡು ಸಂಜೆ ಸ್ನ್ಯಾಕ್ಸ್ಗೆ, ಬೆಳಗಿನ ಬ್ರೇಕ್ಫಾಸ್ಟ್ ಜೊತೆಗೆ ಅಥವಾ ಸೈಡ್ ಡಿಶ್ ಆಗಿ ಊಟಕ್ಕೂ ಕೂಡ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ನಾವು ಬೆಲ್ಲದಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.